ಫಾರ್ಮಸಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಮಾರ್ಜಿನ್ ಇದೆ. ಮಾರ್ಜಿನ್ ಕಾರಣಕ್ಕೋಸ್ಕರ ಜನರು ಆರಾಮಾಗಿ ನಡೆಸ್ಕೊಳ್ತಾ ಹೋಗ್ತಾರೆ. ಅವ್ರಿಗೂ ಕೂಡ ಲಾಭ ಕೂಡ ಆಗುತ್ತಲ್ವಾ. ಯಾವ ಮೊದಲೇ ಡಾಕ್ಯುಮೆಂಟ್ಸ್ ಅಂದ್ರೆ ನಮ್ಗೆ ನೋಡಿ 10th ಮಾರ್ಕ್ಸ್ ಕಾರ್ಡ್ ಇರ್ಲೇಬೇಕು. 10th ಮಾರ್ಕ್ಸ್ ಕಾರ್ಡ್ ಇಲ್ದೆ ನಿಮ್ಗೆ SSLC ಅಥವಾ 10th ನೀವು ಸ್ಟೇಟ್ ಇರ್ಬೋದು ಅಥವಾ ಸೆಂಟ್ರಲ್ ಇರ್ಬೋದು, ಯಾವ್ದೇ ಓದಿದ್ರು ಕೂಡ ಅದ್ರದ್ದೊಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇದು ಪ್ರೈಮರಿ ಡಾಕ್ಯುಮೆಂಟೇಶನ್. ಇದಿಲ್ದೆ ಏನು ಶುರು ಮಾಡಕ್ಕೆ ಆಗಲ್ಲ ಅನ್ಕೊಬಿಡಿ. ಎರಡನೇ ಡಾಕ್ಯುಮೆಂಟೇಶನ್ ಏನಪ್ಪಾ ಅಂದ್ರೆ ಒಂದು PUC ಮಾರ್ಕ್ಸ್ ಕಾರ್ಡ್. PUC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫಸ್ಟ್ PUC ಸೆಕೆಂಡ್ PUC ಎರಡ್ರದ್ದು ಮಾರ್ಕ್ಸ್ ಕಾರ್ಡ್ ಇಟ್ಕೋಬೇಕಾಗತ್ತೆ ನಿಮ್ಗೆ. ಅಥವಾ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಅಂತ ಕರೀತಾರೆ, ಆದ್ರೂ ಮಾರ್ಕ್ಸ್ ಕಾರ್ಡ್ ನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವೆರಡು ಡಾಕ್ಯುಮೆಂಟೇಶನ್ ಏನಾದ್ರು ಬಿ ಫಾರ್ಮಾ ಮುಗಿಸಿದ್ರೆ ಬಿ ಫಾರ್ಮಾ ಮಾರ್ಕ್ಸ್ ಕಾರ್ಡ್ ಇನ್ ಸರ್ಟಿಫಿಕೇಟ್. ನಿಮ್ಗೆ ಗೊತ್ತಿರೋ ಬಿ ಫಾರ್ಮಾ ಏನು ಇದೊಂದು ಡಿಗ್ರಿ ಇದೆ, ಅದನ್ನ ಓದಕ್ಕೆ 4 ವರ್ಷ ಬೇಕಾಗುತ್ತೆ. 4 ವರ್ಷದ ಸರ್ಟಿಫಿಕೇಟ್ ಹಾಗೂ ಇಲ್ಲ ಅಂದ್ರೂ ಯೂನಿವರ್ಸಿಟಿ ಒಂದು ಕೊನೆಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಸರ್ಟಿಫಿಕೇಟ್ ನ ನೀವು ಇಟ್ಕೋಬೇಕಾಗತ್ತೆ. ಜೊತೆಗೆ ಬಿ ಫಾರ್ಮದು ಒಂದು PDC ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಬರುತ್ತಲ್ವಾ, ಕೊನೆಗೆ ನಾನು ಹೇಳಿದ್ನಲ್ಲ 4ನೇ ವರ್ಷ ಮುಗಿತಿದ್ದಂಗೆ ಒಂದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಎಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ RGUHS ಒಂದು ವೆಬ್ಸೈಟ್ ಇರುತ್ತೆ. ಒಂದು ಅದರಲ್ಲಿ BNW ಒಂದು ಪ್ರಿಂಟ್ ಔಟ್ ನ ತಗೊಂಡು ಅಥವಾ ಜೆರಾಕ್ಸ್ ಕಾಪಿನ ಇಟ್ಕೊಂಡು PDC ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಅದನ್ನ ಅಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅಟೆಸ್ಟ್ ಹೆಂಗ್ ಮಾಡಿಸ್ಬೇಕು? ಗ್ರೀನ್ ಸಿಗ್ನೇಚರ್ ಮಾಡೋರ್ಗೆ ಮಾತ್ರ ಅಟೆಸ್ಟ್ ಮಾಡಿಸಬೇಕಾಗೋದು. ಪ್ರಿನ್ಸಿಪಲ್ ಒಂದು ಸೀಲು ಸಿಗ್ನೇಚರ್ ಕಾಲೇಜ್ ಅವರು ಕೂಡ ಮಾಡಬಹುದು, ಗವರ್ಮೆಂಟ್ ಕಾಲೇಜ್ ಆಗಿದ್ರೆ. ಬಿ ಫಾರ್ಮದು ಒಂದು ಕಾನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಇರುತ್ತೆ. ಅದಂದ್ರು PDC 6 ತಿಂಗಳಿಗಿಂತ ಹಳೇದಾದ್ರೆ ಬಿ ಫಾರ್ಮದು ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬರುತ್ತೆ, ಅದನ್ನ ನೀವು ಇಟ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನೇನ್ ಬೇಕಂತಂದ್ರೆ ಸ್ನೇಹಿತರೆ, ನೀವು ಇದೆಲ್ಲ ಜೊತೆ ನೋಟ್ ಮಾಡ್ಕೊಬಿಡಿ. ಒಂದ್ ಕಡೆ ನಿಮ್ಗೆ ಎಲ್ಲೂ ಮರೆಯಕ್ ಹೋಗಲ್ಲ. ಆ ಕಾರಣಕ್ಕೋಸ್ಕರ ನೋಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನ್ ಬೇಕಂತ ಹೇಳ್ಬಿಡ್ತೀನಿ ನೋಡಿ. ನೆಕ್ಸ್ಟ್ ನೋಡಿ, ನಿಮ್ಗೆ ಒಂದು ಇಂಟರ್ನ್ಶಿಪ್ ಮಾಡಿರ್ಬೇಕು. ಇಂಟರ್ನ್ಶಿಪ್ ಅಂದ್ರೆ ಎಲ್ಲೋ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಥವಾ ಏನೋ ಒಂದು ಲೆಟರ್ ನಿಮ್ಮ ಹತ್ರ ಇದ್ರೆ ಅದು ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. 6 ತಿಂಗಳು ನಾನು ಇಲ್ಲೊಂದ್ ಕಡೆ ಕೆಲಸ ಮಾಡ್ತಿದ್ದೆ ಅಂತ, ಅವಾಗ ಕೂಡ ನೀವು ಅದನ್ನು ಕೂಡ ಅಟೆಸ್ಟ್ ಮಾಡಿಸ್ಬೇಕು ಪ್ರಿನ್ಸಿಪಲ್. ಅದ್ರ ಏನಂದ್ರೆ ಸೇಮ್ ಮಾರ್ಕ್ಸ್ ಕಾರ್ಡ್ ಹೆಂಗ್ ಅಟೆಸ್ಟ್ ಮಾಡಿಸ್ತಿರಲ್ವಾ, ಅದೇ ರೀತಿ ಅಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. 150 ಗಂಟೆ ಇಂಟರ್ನ್ಶಿಪ್ ಇರಬೇಕು ನೋಡಿ. 150 ವರ್ಕಿಂಗ್ ಅವರ್ಸ್ ಅಂದ್ರೆ ದಿವಸಕ್ಕೆ 8 ಗಂಟೆ ಕೆಲಸ ಮಾಡ್ಬೋದು. ಅಂದ್ರೆ ನೀವು ಯೋಚನೆ ಮಾಡಿ, ಏನಿಲ್ಲ ಅಂದ್ರೂ ತಿಂಗಳಿಗೆ ನಿಮ್ಗೆ 1 ರಿಂದ 2 ತಿಂಗಳಷ್ಟು ನಿಮಗೆ ಮಿನಿಮಮ್ 2 ತಿಂಗಳಷ್ಟು ನಿಮ್ಗೆ ಟ್ರೈನಿಂಗ್ ಬೇಕಾಗುತ್ತೆ. ಅದಿದ್ರೆ ಮಾತ್ರ ನಿಮ್ಗೆ ಅವರು ಕೂಡ ಕೊಡೋದು. ನೆಕ್ಸ್ಟ್ ಇದಾದ್ಮೇಲೆ ಏನೇನ್ ಬೇಕು ಅಂದ್ರೆ ಇಂಟರ್ನ್ಶಿಪ್ ಏನಾದ್ರು ಹಾಸ್ಪಿಟಲ್ ನೀವು ಮಾಡಿದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಗೊತ್ತಾ? ಒಂದು ನೀವು ಇಂಡಸ್ಟ್ರಿಯಲ್ ಮಾಡಿದ್ರೆ ಈಸಿ, ಇಂಟರ್ನ್ಶಿಪ್ ಇಂದು ಅವ್ರದ್ದೊಂದು ಡೀಟೇಲ್ಸ್ ಕೊಟ್ಬಿಡ್ತಾರೆ. 6 ತಿಂಗಳು 3 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ, ಯಾರು 2 ತಿಂಗಳಿಗೆ ಇಂಟರ್ನ್ಶಿಪ್ ಕೊಡಲ್ಲ. ಅದನ್ನ ನೆನಪು ಇಟ್ಕೊಬಿಡಿ. ಅಂದ್ರೆ ಇಂಟರ್ನ್ಶಿಪ್ ನೀವೇನಾದ್ರೂ ಹಾಸ್ಪಿಟಲ್ ಅಲ್ಲಿ ನೀವು ಮಾಡಿರ್ತೀರಾ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು? ಯಾವ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ನೀವು ಬೇಕಾಗುತ್ತೆ ಅಂದ್ರೆ ರಿಜಿಸ್ಟರ್ಡ್ ಒಂದು ಫಾರ್ಮಸಿಸ್ಟ್ ಇಂದು ಸಿಗ್ನೇಚರ್, ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಫಾರ್ಮಸಿ ಇರುತ್ತಲ್ಲ ಅಲ್ಲಿ ಸಿಗ್ನೇಚರ್, ಅವ್ರದ್ದು ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ KSPC ಎಲ್ಲ ಡಾಕ್ಟರ್ ಹೆಂಗ್ ನಂಬರ್ ಇರುತ್ತಲ್ಲ ಅದೇ ತರ ಇವ್ರದ್ದು ನಂಬರ್ ಇರುತ್ತೆ. ಆ ನಂಬರ್ ಇಂಟರ್ನ್ಶಿಪ್ ಲೆಟರ್ ಮೇಲೆ ಅದು ಸೀಲ್ ತರ ಇರುತ್ತೆ, ಅದನ್ನ ಮಾಡಿ ಅವ್ರ ಸಿಗ್ನೇಚರ್ ಬೇಕಾಗುತ್ತೆ. ಒಂದು ಫಾರ್ಮಸಿಸ್ ಇಂದು ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ರಿಜಿಸ್ಟ್ರೇಷನ್ ಏನಾದ್ರು ಸರ್ಟಿಫಿಕೇಟ್ ಇದ್ರೆ ಕಲರ್ ಜೆರಾಕ್ಸ್ ಕಾಪಿ ಬೇಕಾಗುತ್ತೆ, ಹಾಗೂ ಒಂದು ಕಲರ್ ಫೋಟೋ ಕೂಡ ನಿಮ್ಗೆ ಬೇಕಾಗುತ್ತೆ. ಈ ಸರ್ಟಿಫಿಕೇಟ್ ಕೂಡ ಮ್ಯಾಂಡೇಟರಿ ಇದೆ KSPC. ಅದನ್ನ ಕೂಡ ನೀವು ಟ್ರೈನಿಂಗ್ ಏನಾದ್ರು ಮಾಡಿದ್ರೆ ಕರ್ನಾಟಕದಲ್ಲಿ ಅದನ್ನು ಕೂಡ ಟೆಸ್ಟ್ ಮಾಡಿಸಿ. ಮತ್ತೆ ಫ್ರಂಟ್ ಟು ಬ್ಯಾಕ್ ಸೈಡ್ ಎರಡೂ ಕೂಡ ನಿಮ್ದು ಈ MSPC ಸರ್ಟಿಫಿಕೇಟ್ ಅಲ್ಲಿ ಡೀಟೇಲ್ಸ್ ಇರುತ್ತೆ, ಆ ಕಾರಣಕ್ಕೋಸ್ಕರ ಅದು ತಗೋಬೇಕಾಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಮೆಡಿಕಲ್ ಶಾಪ್ ಅಥವಾ ಡ್ರಗ್ ಸ್ಟೋರ್ ನೀವೇನಾದ್ರೂ ಡ್ರಗ್ ಲೈಸೆನ್ಸ್ ಜೆರಾಕ್ಸ್ ಕಾಪಿ ಕೂಡ ಅಟೆಸ್ಟ್ ಮಾಡ್ಬೇಕಾಗುತ್ತೆ. ಇಂಟಿಮೇಷನ್ ಲೆಟರ್ ಫಾರ್ಮ್ 20, 21, 221C ಇದೆಲ್ಲ ಏನೇನ್ ಇರುತ್ತೆ ಎಕ್ಸ್ಟ್ರಾ ಏನಾದ್ರು ಇದ್ರೆ ಅದನ್ನು ಕೂಡ ಅಟೆಸ್ಟ್ ಮಾಡಿಸಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟೇಶನ್. ಇಂಟರ್ನ್ಶಿಪ್ ಇಲ್ಲದೆ ನಿಮ್ಗೆ 100-150 ಗಂಟೆ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಅಥವಾ ನೀವು ಏನಾದ್ರೂ ಇಂಟರ್ನ್ಶಿಪ್ ಮಾಡಿರ್ಬೋದು, ಇಂಡಸ್ಟ್ರಿಯಲ್ ಮಾಡಿರ್ಬೋದು, ಅಥವಾ ಒಂದು ಫಾರ್ಮಸಿಸ್ಟ್ ಹತ್ರ ಒಂದು ಚಿಕ್ಕ ಹಾಸ್ಪಿಟಲ್ ಅಲ್ಲಿ ಮಾಡಿರ್ಬೋದು, ಎಲ್ಲಿದ್ರು ಕೂಡ ಇದನ್ನ ಕೂಡ ಅಟ್ಯಾಚ್ ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಏನ್ ಗೊತ್ತಾ, ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ ದ ಕಾಲೇಜ್, ಯಾವ ಕಾಲೇಜಲ್ಲಿ ನೀವು ಓದಿರ್ತೀರಾ, ಏನು 4 ವರ್ಷದ ಡಿಗ್ರಿ ಮಾಡ್ತಿರಲ್ಲ ಬಿ ಫಾರ್ಮಾ, ಅಲ್ಲಿದು ಕೂಡ ನೀವು ಒಂದು ಫಾರ್ಮೆಟ್ ಏನಿದೆ ಅದ್ರ ತಕ್ಕಂಗೆ ನೀವು ಸ್ಟಡಿ ಸರ್ಟಿಫಿಕೇಟ್ ಕೊಡ್ಬೇಕಾ. ಸ್ಟಡಿ ಸರ್ಟಿಫಿಕೇಟ್ ಏನ್ ಈಸಿಯಾಗಿ ಎಲ್ಲ ಕಡೆ ಸಿಕ್ಬಿಡುತ್ತೆ ಬಿಡಿ. ನೆಕ್ಸ್ಟ್ ಏನಂದ್ರೆ PCA ಅಪ್ರೂವಲ್ ಲೆಟರ್, ಒಂದು ಕಾಲೇಜ್ ಯಾವ ಇಯರ್ ಅಲ್ಲಿ ನೀವು ಅಡ್ಮಿಷನ್ ತಗೊಂಡಿರ್ತಿರಲ್ಲ ಅದು, ಮತ್ತೆ ಅಪ್ರೂವಲ್ ಲೆಟರ್ ಏನು ಪ್ರೀವಿಯಸ್ ಇಂದ ಅಪ್ರೂವಲ್ ಲೆಟರ್, ಮತ್ತೆ ಈಗಿನ ಕರೆಂಟ್ ಅಪ್ರೂವಲ್ ಲೆಟರ್, ಇಷ್ಟನ್ನು ನೀವು ತಗೋಬೇಕಾಗತ್ತೆ. ಈ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಫಾರ್ಮಸಿಸ್ಟ್ ಆಗಿ ಲೈಸೆನ್ಸ್ ನ ಪಡಿಲಿಕ್ಕೆ. ಫಾರ್ಮಸಿಸ್ಟ್ ಲೈಸೆನ್ಸ್ ನ ಪಡೆದು ನೀವು ಎಲ್ಲಿ ಬೇಕಾದ್ರೂ ಮೆಡಿಕಲ್ ಸ್ಟೋರ್ ನ ಓಪನ್ ಮಾಡ್ಕೋಬಹುದು. ಜೊತೆಗೆ ಏನಂದ್ರೆ ಒಂದು ಬ್ಲಡ್ ಗ್ರೂಪ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಲ್ಯಾಬ್, ಹಾಸ್ಪಿಟಲ್, ಡಯಾಗ್ನೋಸ್ಟಿಕ್ ಸೆಂಟರ್ ಗಳು ಆರಾಮಾಗಿ ಸಿಕ್ಬಿಡ್ತಾರೆ. ನೀವು ಆರಾಮಾಗಿ ಹೋಗಿ
ನಾವು ಮಾಡ್ಕೋಬಹುದು. ಜೊತೆಗೆ ಆಧಾರ್ ಕಾರ್ಡ್, ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕೇ ಬೇಕು. ಒರಿಜಿನಲ್ ಅಥವಾ ಕಲರ್ ಜೆರಾಕ್ಸ್ ಅಥವಾ ಕಲರ್ ಪ್ರಿಂಟ್ಔಟ್ ಇಂದ ಆಧಾರ್ ಕಾರ್ಡ್ ಇದ್ರೆ ಅದನ್ನು ಕೂಡ ಇಟ್ಕೊಬಿಡಿ. ಅವಾಗ ನೀವು ಮೆಡಿಕಲ್ ಸ್ಟೋರ್ ನಡೆಸಲಿಕ್ಕೆ ಏನ್ ಬೇಕಾಗುತ್ತೆ, ಫಸ್ಟ್ ನೀವು ಮೆಡಿಕಲ್ ಸ್ಟೋರ್ ಇಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಇದು ಹೇಳ್ತೀನಿ. ಎಥಿಕ್ಸ್ ಅಫಿಡವಿಟ್ ಏನಾಗುತ್ತೆ, ಅದ್ರ ಜೊತೆಗೆ ಲೇಟ್ ರಿಜಿಸ್ಟ್ರೇಷನ್ ಅಫಿಡವಿಟ್, ಸ್ಟಡಿ ಗ್ಯಾಪ್ ಅಫಿಡವಿಟ್ ಅಂದ್ರೆ ಸ್ಟಡಿ ಓದಬೇಕಂದ್ರೆ ಗ್ಯಾಪ್ ಇದ್ರೆ ಅದ್ರದ್ದು ಅಫಿಡವಿಟ್ ನ ಕೂಡ ತಗೋಬಹುದು. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಗ್ಯಾಪ್ ಇದ್ರೆ ಗ್ಯಾಪ್ ಇಲ್ಲ ಅಂದ್ರೆ ತಲೆಗೆಡ್ಸ್ಕೊಳಕ್ ಅದನ್ನ ನೆಸಿಟಿ ಇಲ್ಲ. ಇದ್ರ ಜೊತೆಗೆ ಒಂದು ನಾಮಿನಿ ಫೋಟೋ ಬೇಕಾಗುತ್ತೆ, ಒಬ್ರು ನಾಮಿನಿ ಫೋಟೋ ಬೇಕಾಗುತ್ತೆ, ಅವ್ರದ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅವ್ರದ್ದೊಂದು ವೈಟ್ ಬ್ಯಾಕ್ ಗ್ರೌಂಡ್ ಇರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಬೇರೆದಲ್ಲ. ಸಿಗ್ನೇಚರ್ ಇರಬೇಕು, ಮತ್ತೆ ಆಧಾರ್ ಕಾರ್ಡ್ ಕೂಡ ಇಟ್ಕೋಬೇಕಾಗುತ್ತೆ. ನಾಮಿನಿದು ಒಂದು ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಜೊತೆಗೆ ಪಾಸ್ಪೋರ್ಟ್ ಅಥವಾ 10th ಪಾಸ್ ಕಾರ್ಡ್ ಇದೆ, ಅದ್ರಲ್ಲಿ ಆದ್ರೂ ಒಂದು ಡಾಕ್ಯುಮೆಂಟ್ ಇಟ್ಕೋಬೇಕಾಗುತ್ತೆ. ನಾಮಿನಿ ಯಾರ್ಯಾರು ಆಗ್ಬೋದು ಅಂದ್ರೆ ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಅಣ್ಣ ಅಥವಾ ಅಕ್ಕ, ಅಣ್ಣ ತಂಗಿ, ತಮ್ಮ ಅಥವಾ ತಂಗಿ, ಅವ್ರಿಗೆ ಏಜ್ 18 ವರ್ಷ ಮೇಲಿದ್ರೆ, ಹಸ್ಬೆಂಡ್ ಮದುವೆ ಆಗಿದ್ರೆ ನಿಮ್ಗೆ ಹಸ್ಬೆಂಡ್ ಅಥವಾ ವೈಫ್ ಯಾರು ಬೇಕಾರೋ ನಾಮಿನಿ ಕೂಡ ಆಗ್ಬೋದು. ಇದನ್ನೆಲ್ಲ ಇಟ್ಕೊಂಡು ನೀವು ಫಾರ್ಮಸಿಸ್ಟ್ ಇಂದು ಲೈಸೆನ್ಸ್ ಪಡಿಬಹುದು. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕೂಡ ತಿಳಿಸಿ ಅಂತ ಹೇಳ್ತಾ, ಇದೊಂದು ಸಿಂಪಲ್ ಹೇಗೆ ಫಾರ್ಮಸಿಸ್ಟ್ ಇಂದು ಲೈಸೆನ್ಸ್ ಪಡೆಯೋಕೆ ಮೆಡಿಕಲ್ ಸ್ಟೋರ್ ಓಪನ್ ಮಾಡಕ್ಕೆ ಅನ್ನೋದು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ.